ಸಿಮ್ಸ್ ಏನು ಆಸ್ಪತ್ರೆ ಇದೆ ಮತ್ತು ಟೀಚಿಂಗ್ ಕಾಲೇಜ್ ಇದೆ ಅಲ್ಲಿ ಸಂದೀಪ್ ರಾಜ್ ಅನ್ನೋ ಒಬ್ಬ 27 ವರ್ಷದ ಡಾಕ್ಟರ್ ಅವರು PG ಮಾಡ್ತಾ ಇದ್ರು ರೇಡಿಯಾಲಜಿ ಫೈನಲ್ ಇಯರಲ್ಲಿದ್ದರು. ಅವರು ನಿನ್ನೆ ಸೂಸೈಡನ್ನು ಮಾಡ್ಕೊಂಡಿದ್ದಾರೆ. ಮೇಯ್ನ್ ರೀಸನ್ ಬಂದ್ಬಿಟ್ಟು ಅವ್ರು ಇನ್ಸಾಮ್ನಿಯಾ ಅಂತ ಅವ್ರಿಗೆ ನಮಗೆ ತಿಳಿದು ಬಂದಿದೆ. ಅದಕ್ಕೆ ಅವರು ನಮ್ಮ ಮಾನಸ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೂಡ ತೊಗೊತಾ ಇದ್ರು. ಅವ್ರಿಗೆ ನಿದ್ದೆ ಬರ್ತಾ ಇರಲಿಲ್ಲ ಅಂತದ್ದು ನಮಗೆ ಗೊತ್ತಾಗಿದೆ. ಅದಕ್ಕೆ ಟ್ಯಾಬ್ಲೆಟ್ಸನ್ನು ಏನು ಮೆಡಿಕೇಶನ್ನ ಪ್ರಿಸ್ಕ್ರೈಬ್ ಮಾಡಿದ್ರು ಅದನ್ನು ಸ್ವಲ್ಪ ದಿನದಿಂದ ಅವನು ಮತ್ತೆ ಸ್ಟಾಪ್ ಮಾಡಿದ್ರು ಅಂತ ಏನೋ ಒಂದು ಮಾಹಿತಿ ನಮಗೆ ತಿಳಿದು ಬಂದಿದೆ. ಅದರಂತೆ ಅವನು ಅದಕ್ಕೆ ಒಂದು ತಾಳಲಾರದೆ ಕಂಪ್ಲೀಟ್ ಸೂಸೈಡ್ ಅವನು ರೂಮಲ್ಲೇ ಅವನು ಹ್ಯಾಂಗಿಂಗ್ ಮಾಡಿಕೊಂಡು ನಿನ್ನೆ ತಿಳ್ಕೊಂಡಿದ್ದಾನೆ. ಅವರು ಡೆತ್ ನೋಟಲ್ಲಿ ಅದೇ ಇನ್ಸಾಮ್ನಿಯಾ ಬಗ್ಗೆನೇ ಅವರು ಸ್ವಲ್ಪ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಅವ್ರ ತಂದೆ ತಾಯಿನ ಅವ್ರಿಗೆ ಕ್ಷಮೆ ಕೇಳ್ತಾ ಅವ್ರನ್ನ ಯಾರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲನೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಅವರು ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಸಿಮ್ಸ್ ಏನು ಆಸ್ಪತ್ರೆ ಇದೆ ಮತ್ತು ಟೀಚಿಂಗ್ ಕಾಲೇಜ್ ಇದೆ ಅಲ್ಲಿ ಸಂದೀಪ್ ರಾಜ್ ಅನ್ನೋ ಒಬ್ಬ 27 ವರ್ಷದ ಡಾಕ್ಟರ್ ಅವರು PG ಮಾಡ್ತಾ ಇದ್ರು ರೇಡಿಯಾಲಜಿ ಫೈನಲ್ ಇಯರಲ್ಲಿದ್ದರು. ಅವರು ನಿನ್ನೆ ಸೂಸೈಡನ್ನು ಮಾಡ್ಕೊಂಡಿದ್ದಾರೆ. ಮೇಯ್ನ್ ರೀಸನ್ ಬಂದ್ಬಿಟ್ಟು ಅವ್ರು ಇನ್ಸಾಮ್ನಿಯಾ ಅಂತ ಅವ್ರಿಗೆ ನಮಗೆ ತಿಳಿದು ಬಂದಿದೆ. ಅದಕ್ಕೆ ಅವರು ನಮ್ಮ ಮಾನಸ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೂಡ ತೊಗೊತಾ ಇದ್ರು. ಅವ್ರಿಗೆ ನಿದ್ದೆ ಬರ್ತಾ ಇರಲಿಲ್ಲ ಅಂತದ್ದು ನಮಗೆ ಗೊತ್ತಾಗಿದೆ. ಅದಕ್ಕೆ ಟ್ಯಾಬ್ಲೆಟ್ಸನ್ನು ಏನು ಮೆಡಿಕೇಶನ್ನ ಪ್ರಿಸ್ಕ್ರೈಬ್ ಮಾಡಿದ್ರು ಅದನ್ನು ಸ್ವಲ್ಪ ದಿನದಿಂದ ಅವನು ಮತ್ತೆ ಸ್ಟಾಪ್ ಮಾಡಿದ್ರು ಅಂತ ಏನೋ ಒಂದು ಮಾಹಿತಿ ನಮಗೆ ತಿಳಿದು ಬಂದಿದೆ. ಅದರಂತೆ ಅವನು ಅದಕ್ಕೆ ಒಂದು ತಾಳಲಾರದೆ ಕಂಪ್ಲೀಟ್ ಸೂಸೈಡ್ ಅವನು ರೂಮಲ್ಲೇ ಅವನು ಹ್ಯಾಂಗಿಂಗ್ ಮಾಡಿಕೊಂಡು ನಿನ್ನೆ ತಿಳ್ಕೊಂಡಿದ್ದಾನೆ. ಅವರು ಡೆತ್ ನೋಟಲ್ಲಿ ಅದೇ ಇನ್ಸಾಮ್ನಿಯಾ ಬಗ್ಗೆನೇ ಅವರು ಸ್ವಲ್ಪ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಅವ್ರ ತಂದೆ ತಾಯಿನ ಅವ್ರಿಗೆ ಕ್ಷಮೆ ಕೇಳ್ತಾ ಅವ್ರನ್ನ ಯಾರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲನೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಅವರು ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ.